ಸ್ನೇಹಿತರೆ, ಪ್ರೀತಿ ಎಲ್ಲರಿಗೂ ಬೇಕು. ಆದರೆ ಯಾವ ವ್ಯಕ್ತಿಯಿಂದ ಪ್ರೀತಿ ಬೇಡ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ತಪ್ಪುಗಳೇ ಆಗೋದಿಲ್ಲ. ಪ್ರೀತಿ ಎಂಬ ಹೆಸರಿನಲ್ಲಿ ನೋವು ಕೊಡುವವರಿಂದ ದೂರವಿರಬೇಕು. ಯಾವ ರೀತಿಯವರಿಂದ ಪ್ರೀತಿ ಬಯಸಬಾರದು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಮನ್ನು ಗೌರವಿಸದ ವ್ಯಕ್ತಿ. ಹೌದು ಸ್ನೇಹಿತರೆ, ಪ್ರೀತಿ ಹೆಸರಿನಲ್ಲಿ ಅವಮಾನ ಮಾಡುವವರು, ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಕೊಡದವರು, ಅವರ ಪ್ರೀತಿ ವಿಷದಂತೆ. ಪ್ರೀತಿ ಅಂದರೆ ಗೌರವ ಮತ್ತು ಕಾಳಜಿ. ಗೌರವವಿಲ್ಲದ ಪ್ರೀತಿ ಕೇವಲ ನೋವು ಕೊಡುತ್ತದೆ. ಗೌರವವಿಲ್ಲದ ಪ್ರೀತಿ ಪ್ರೀತಿಯೇ ಅಲ್ಲ ಸ್ನೇಹಿತರೆ. ಇನ್ನು ಎರಡನೇದಾಗಿ ನಿಮ್ಮನ್ನು ಕೇವಲ ಬಳಸಿಕೊಳ್ಳುವವರು. ತಮ್ಮ ಅಗತ್ಯ ಪೂರೈಸಿಕೊಳ್ಳಲು ಮಾತ್ರ ಹತ್ತಿರ ಬರೋರನ್ನು ನಂಬಬಾರದು. ಸಮಯ, ಹಣ, ಬೆಂಬಲ ಇವನ್ನೇ ಬೇಕಾದಾಗ ನೆನಪಿಸಿಕೊಳ್ಳುತ್ತಾರೆ. ಇಂಥವರಿಂದ ದೂರವಿರಬೇಕು. ಪ್ರೀತಿ ಅಂದರೆ ಬಳಸಿಕೊಳ್ಳುವುದಲ್ಲ, ಬೆಂಬಲ ಕೊಡುವುದು. ಇನ್ನು ಮೂರನೇದಾಗಿ ನಿಷ್ಠೆ ಇಲ್ಲದವರು. ಸ್ನೇಹಿತರೆ, ಒಮ್ಮೆ ನಿಮ್ಮೊಂದಿಗೆ ಮತ್ತೊಮ್ಮೆ ಇನ್ನೊಬ್ಬರೊಂದಿಗೆ ಇಂಥವರಿಂದ ಪ್ರೀತಿ ಬಯಸಿದರೆ ಮನಸ್ಸು ಮುರಿಯುತ್ತದೆ. ಇನ್ನು ಪ್ರೀತಿ ನಿಷ್ಠೆಯ ಮೇಲೆ ನಿಂತಿರಬೇಕು. ನಿಷ್ಠೆ ಇಲ್ಲದ ವ್ಯಕ್ತಿ ನಿಜವಾದ ಸಂಗಾತಿ ಆಗಲಾರ. ನಿಷ್ಠೆ ಇಲ್ಲದ ಪ್ರೀತಿ ಮೋಸಕ್ಕೆ ಸಮಾನ ಸ್ನೇಹಿತರೆ. ಇನ್ನು ನಾಲ್ಕನೆಯದಾಗಿ ನಿಮ್ಮ ಕನಸುಗಳನ್ನು ತಡೆಯುವವರು. ಅದು ನಿನ್ನಿಂದ ಆಗೋದಿಲ್ಲ, ಇಷ್ಟು ದೊಡ್ಡ ಕನಸು ಬೇಡ ಅಂತ ಡಿಸ್ಕರೇಜ್ಮೆಂಟ್ ಕೊಡುವವರು ಯಾವಾಗಲೂ ನಿಮ್ಮನ್ನು ಪ್ರೀತಿಸಲು ಸಾಧ್ಯ ಇಲ್ಲ. ನಿಜವಾದ ಪ್ರೀತಿ ನಿಮ್ಮ ಕನಸುಗಳನ್ನು ತಮ್ಮ ಕನಸಾಗಿ ನೋಡಿ ಪ್ರೋತ್ಸಾಹಿಸುತ್ತಾರೆ. ನಿನ್ನ ಬೆಳವಣಿಗೆ ತಡೆಯುವವರು ನಿನ್ನ ಜೀವನ ಸಂಗಾತಿ ಎಂದಿಗೂ ಆಗಬಾರದು. ಇನ್ನು ಐದನೇದಾಗಿ ಸದಾ ನಕಾರಾತ್ಮಕವಾಗಿ ಇರುವವರು. ಯಾವಾಗಲೂ ಟೀಕಿಸುವವರು, ನಿಮ್ಮಲ್ಲಿ ದೋಷ ಮಾತ್ರ ಹುಡುಕುವವರು. ಇಂಥವರ ಜೊತೆಗಿದ್ದರೆ ನೀವು ಸದಾ ಇನ್ಸೆಕ್ಯೂರಿಟಿಯಲ್ಲಿ ಬದುಕಬೇಕಾಗುತ್ತದೆ. ಸ್ನೇಹಿತರೆ, ಪ್ರೀತಿ ಕಾನ್ಫಿಡೆನ್ಸ್ ಕೊಡಬೇಕು ಹೊರತು ಆತಂಕ ಅಲ್ಲ. ಇನ್ನು ಕೊನೆಯದಾಗಿ ಕೇವಲ ಮಾತಿನಲ್ಲಿ ಪ್ರೀತಿ ತೋರಿಸುವವರು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳ್ತಾರೆ, ಆದರೆ ಕಷ್ಟದಲ್ಲಿ ಸಪೋರ್ಟ್ ಕೊಡೋದಿಲ್ಲ. ನಿಜವಾದ ಪ್ರೀತಿ ಮಾತಿನಲ್ಲಿ ಅಲ್ಲ, ಕಾರ್ಯದಲ್ಲಿ ತೋರುತ್ತದೆ. ಸ್ನೇಹಿತರೆ, ಮಾತುಗಳಿಗಿಂತ ಕೃತಿ ಮುಖ್ಯ. ಪ್ರೀತಿ ನಮ್ಮ ಜೀವನವನ್ನು ಬದಲಿಸೋ ಶಕ್ತಿ ಹೊಂದಿದೆ. ಆದರೆ ತಪ್ಪು ವ್ಯಕ್ತಿಯಿಂದ ಬಂದ ಪ್ರೀತಿ ನಮ್ಮ ಬದುಕನ್ನೇ ಹಾಳು ಮಾಡಬಹುದು. ಆದ್ದರಿಂದ ಗೌರವ ಕೊಡದ, ನಿಷ್ಠೆ ಇಲ್ಲದ, ಕೇವಲ ಬಳಸಿಕೊಳ್ಳುವವರಿಂದ ಪ್ರೀತಿ ಬಯಸಬೇಡಿ. ನಿಜವಾದ ಪ್ರೀತಿ ಎಂದರೆ ಕಾಳಜಿ, ಬೆಂಬಲ, ನಿಷ್ಠೆ ಮತ್ತು ಗೌರವ ಆಗಿರುತ್ತೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಧನ್ಯವಾದಗಳು.